ನಮಸ್ಕಾರ. ಪ್ರಣವ ಪ್ರತಿಷ್ಠಾನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಇದು 2ನೇ ಸಂಚಿಕೆಯನ್ನು ಮಾಡ್ತಾ ಇರೋದು. ಸಂಚಿಕೆ 2 ಭಾಗ 2. ಸೊ ಈ ಒಂದು ಸಂಚಿಕೆಯಲ್ಲಿ ವಿಶೇಷಚೇತನ ಅಂದರೆ ಆರ್ಟಿಸ್ಟಿಕ್ ಮಕ್ಕಳು ಯಾವ ರೀತಿ ಅವರಿಗೆ ಟ್ರೈನಿಂಗ್ ಕೊಡಬೇಕು ಮತ್ತು ಅವ್ರನ್ನ ಅಟೆನ್ಷನ್ ಮಾಡಲಿಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹಲವು ಪ್ರಶ್ನೆಗಳಿಗೆ ಹಲವು ಉತ್ತರಗಳನ್ನು ಕೊಡುವಂಥ ಒಂದು ವಿಚಾರನ ಇವತ್ತು ನಾವು ಮಾಡ್ತಾಯಿದ್ವಿ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಪ್ರಗತಿ ಮೇಡಮ್ ಅವರು. ಸೊ ಅವ್ರು ತಿಳಿಸ್ಕೊಡ್ತಾರೆ. ಹಾಗೆ ಪ್ರಣವ್ ವಿಶೇಷಚೇತನ ಮಗುವಾಗಿರುವಂಥ ಪ್ರಣವ್ ಪಾಟೀಲ್ ಅವರು ಈ ಒಂದು ಆ್ಯಕ್ಟಿವಿಟೀಸನ್ನು ಮಾಡ್ತಾರೆ. ಬೇರೆದವ್ರಿಗೂ ಕೂಡ ಅದು ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಆರಂಭಿಸ್ತಾ ಇದ್ದೀನಿ. ನಮಸ್ಕಾರ ಮೇಡಮ್ ಅವರೇ. ಇವತ್ತು ನಾವು ಇವತ್ತು ನಾವು ಏನಿಲ್ಲ, ಒಂದು ಈ ಏನನ್ನು ಮಾಡಲಿಕ್ಕೆ ಇಷ್ಟಪಡ್ತೀರಿ ಅಂತ, ಏನನ್ನು ಅವನಿಗೆ ತಿಳಿಸ್ಕೊಡ್ತೀರಿ ಮತ್ತು ಯಾಕೆ ಇದೆಲ್ಲ ಮಾಡಬೇಕು ಅಂತ? ಈಗ ಈ ಮಕ್ಕಳು ಆಟಿಸಮ್ ಅಂದರೆ ಕನ್ನಡದಲ್ಲಿ ಸರಳವಾಗಿ ಹೇಳಬೇಕಂದ್ರೆ ತನ್ನತನತೆ ಅಂದರೆ ತನ್ನೊಳಗೆ ತನ್ನ ಲೋಕದಲ್ಲೇ ಅವ್ರು ಇರ್ತಾರೆ. ಅವ್ರನ್ನ ನಾವು ಮೊದಲೇ ಫಸ್ಟಾಗಿ ಐ ಟು ಐ ಕಾಂಟ್ಯಾಕ್ಟ್ ಬೇಕು. ಮತ್ತು ಅವರು ನಮ್ಮನ್ನು ನೋಡಿದ್ರೆ ತಾನೇ ಮಾತಾಡೋದು. ಹೀಗಾಗಿ ಅವರು ಕಾನ್ಸಂಟ್ರೇಷನ್ ಆ್ಯಕ್ಟಿವಿಟಿ ಸ್ವಲ್ಪ ಇದೆ, ಅವ್ರಿಗೆ ಬೇಕಾಗುತ್ತೆ. ಆ ಆ್ಯಕ್ಟಿವಿಟೀಸ್ನ ಮಾಡ್ತಾ ಹೋದಂಗೆಲ್ಲ ನಿಮಗೆ ಚೇಂಜಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಿರಂತರವಾಗಿ ಮಾಡಿಸ್ತಾನೆ ಇರಬೇಕು. ನಾನೀಗ ಮೊದಲಿಗೆ ಅವನಿಗೆ ಹಾಯ್ ಅಂತ ಹೇಳಿಸ್ಬಿಟ್ಟು ಆ ಆ್ಯಕ್ಟಿವಿಟಿನ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರಾರಂಭಿಸ್ಬೋದು. ಪ್ರಣವ್ ನಮಸ್ತೆ. ನೀನೇ ಪ್ರಣವ್ ಯಾರು ನೀನಾ ಪ್ರಣವ್? ಹಾಯ್ ಅನು. ಹಾಯ್ ಬಾಯ್ ತೆಗಿ. ಹಾಯ್ ಇದನ್ನು ನಾವು ಡೈಲಿ ಅವರಿಗೆ ಯಾರು ಭೇಟಿ ಆದರೂ ಕೂಡ ಅವ್ರನ್ನ ಇದನ್ನು ಹೇಳ್ಕೊಡ್ಬೇಕು. ಅಂದರೆ ಅವ್ರಿಗೆ ಅದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಹಾಯ್ ಅದೇಡಪ್ಪ ಏನು ತಂದಿದ್ದೆ, ಇಟ್ಬಿಡು ಕೈಯಲ್ಲಿ. ಈಗ ನಾವು ಕಾನ್ಸಂಟ್ರೇಷನ್ ಆ್ಯಕ್ಟಿವಿಟಿ ಫಸ್ಟ್ ಸ್ಟಾರ್ಟ್ ಮಾಡೋಣ. ಏನಿಲ್ಲ, ಇವರಿಗೆ ನಾವು ಯಾವುದಾದ್ರೂ ಆ್ಯಕ್ಟಿವಿಟಿ ಮಾಡಿಸ್ಬೇಕಾದ್ರೆ ಫಸ್ಟ್ ಅವರಿಗೆ ಕಲರ್ಸ್ ಅಂದರೆ ಬ್ರೈಟ್ ಕಲರ್ಸ್ಗೆ ತುಂಬ ಅಟ್ರಾಕ್ಟ್ ಆಗ್ತಾರೆ ಆಟಿಸಮ್ ಮಕ್ಕಳು. ಸೊ ಅವರಿಗೆ ಈ ಆ್ಯಕ್ಟಿವಿಟಿನ ಅವರು ನೋಡಿಬಿಟ್ಟು ಮಾಡಂಗೆ ಇರಬೇಕು. ಆ ಥರ ನಾವು ಬ್ಯಾಕ್ಗ್ರೌಂಡು ಅಥವಾ ನಾವು ಅವ್ರಿಗೆ ಸೆಟಪ್ಪನ್ನು ಮಾಡಬೇಕು ಇನಿಷಿಯಲ್ ಸ್ಟೇಜ್ನಲ್ಲಿ. ಅದು ನಿರಂತರ ಮಾಡ್ತಾ ಹೋದಾಗ ಅದು ಸೆಟ್ ಆಗಿಬಿಡುತ್ತೆ. ಸೊ ಇಲ್ಲಿ ನಾವು ಈಗ ಕಾಳನ್ನು ತೊಗೊಂಡಿದ್ದೀವಿ, 2 ಕಾಳು. ಇವತ್ತಿಗೆ 2 ಕಾಳು ಅಷ್ಟೇ ತೊಗೊಂಡಿದ್ದೀನಿ. ಒಂದು ಕಡಲೆಬೇಳೆ, ಇನ್ನು ಕಡಲೆಕಾಳು, 2 ತೊಗೊಂಡಿದ್ದೀನಿ ಸಪ್ರೇಷನ್. ಇದರಿಂದ ಏನಂದರೆ ಅವನು ಇಲ್ಲಿ 2 ಬಟ್ಲಿದೆ, ಅವನು ಕಾಳನ್ನು ಸಪ್ರೇಟ್ ಮಾಡಬೇಕು. ಈ ಆ್ಯಕ್ಟಿವಿಟಿಯಿಂದ ನಮಗೇನು ಪ್ರಯೋಜನ ಆಗುತ್ತಂದರೆ ಫಸ್ಟ್ ಅವನು ನಿರಂತರವಾಗಿ ಈ ಧಾನ್ಯನೇ ನೋಡ್ತಾ ಇರ್ತಾನೆ ಮತ್ತು ಅದನ್ನು 2 ವಿಭಾಗ ಮಾಡ್ತಾನೆ. ಅಂದರೆ ಈ ಧಾನ್ಯ ಬೇರೆ, ಈ ಧಾನ್ಯ ಬೇರೆ. ಎಷ್ಟು ಅವನು ಎಲ್ಲ ಅಟೆನ್ಷನ್ ಆ ಆ್ಯಕ್ಟಿವಿಟಿಯಲ್ಲೇ ನಿರಂತರವಾಗಿ ಇರುತ್ತೆ. ಸೊ ಇದು ನಾವು ನೋಡಬೇಕು ಅವನು ಎಷ್ಟೊತ್ತಿದು ಮಾಡ್ತಾನೆ. ಇವತ್ತಿದು 2 ನಿಮಿಷ ಆಗ್ಬೋದು, ನಾಳೆಗೆ ಮತ್ತೆ ತಿರ್ಗಾ ಇದು ಮಾಡಿದಾಗ 5 ನಿಮಿಷ ಆಗ್ಬೋದು, 10 ನಿಮಿಷ ಆಗ್ಬೋದು. ಹೀಗೆ ಅವನದು ಕಾನ್ಸಂಟ್ರೇಷನ್ನು, ಗಮನ ಅದರ ಮೇಲೆ ಸೆಳೆಯೋಂಗೆ ನಾವು ಆ್ಯಕ್ಟಿವಿಟೀಸ್ ಮಾಡ್ತೀವಿ. ನೀವು ಇದನ್ನು ತಿಳಿಸಿರೋದು ತುಂಬ ಸಂತೋಷ. ನನ್ನ ವೈಯಕ್ತಿಕವಾಗಿಯೂ ಹಾಗೂ ಹಲವು ಪಾಲಕರ ಒಂದು ಪ್ರಶ್ನೆ ಇದೆ. ಈಗ ನೀವು ಕಲಿಸ್ಕೊಟ್ಟಿರುವಂಥದ್ದನ್ನು ವಿಚಾರನ ನಾವು ಮನೆಯಲ್ಲಿ ನಾವು ಮಾಡ್ತಾ ಇರ್ತೀವಿ. ಸೊ ಅವರು ಏನು ಮಾಡ್ತಾರೆ, 1 ನಿಮಿಷ ಮಾಡ್ತಾರೆ, ಒಂದು 30 ಸೆಕೆಂಡ್, ಒಂದು 30 ಸೆಕೆಂಡ್ ಮಾಡ್ತಾರೆ. ಸೊ ಕೈ ಬಿಟ್ಬಿಡ್ತಾರೆ. ಅದೇ ನಿಮ್ಮ ಸೆಂಟ್ರಿಗೆ ಬಂದಾಗ ಏನಿಲ್ಲ, ತುಂಬ ಹೊತ್ತು ಅವ್ರು ಕೊಡ್ತಾರೆ ಮತ್ತು ತುಂಬ ಮಾಡ್ತಾರೆ. ಏನು ವಿಶೇಷತೆ? ನಮ್ಗೆ ಯಾಕೆ ಅದನ್ನು ಮಾಡಲಿಕ್ಕಾಗಲ್ಲ, ನಿಮ್ಗೆ ಯಾಕೆ ಅದನ್ನು ಮಾಡ್ತೀರಾ? ಈ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಅಂದರೆ ಈ ಮಕ್ಕಳಿಗೆ ನಾವು ವಿಶೇಷವಾದ ಒಂದು ಜಾಗವನ್ನು ಕಲ್ಪಿಸ್ಕೊಡ್ಬೇಕು. ಅವರಿಗೆ ಆದಷ್ಟು ಗೋಡೆಯ ತುದಿ ಮೂಲೆ ಅಂದರೆ ಅವ್ರು ಎದ್ದು ಹೋಗೋಂಗೆ ಇರಬಾರ್ದು. ಸೊ ಒಂದು ಟೇಬಲು, ಚೇರು ಅವ್ರಿಗೆ ನಿರಂತರವಾಗಿ ಇದು ಪ್ರಾಕ್ಟೀಸ್ ಆಗೋವರೆಗೆ ಅವ್ರಿಗೆ ಬೇಕೇ ಬೇಕು. ಅವರಿಗೆ ಕಂಟಿನ್ಯೂಸ್ಲಿ ಆ್ಯಕ್ಟಿವಿಟಿನ ಮಾಡಬೇಕಂತ ನಾವು ಅದನ್ನು ಪ್ರೋತ್ಸಾಹ ಮಾಡಿ, ಆಮೇಲೆ ಅವರಿಗೆ ಒಂಚೂರು ಅಟ್ರಾಕ್ಟಿವ್ ಫಾರ್ಮ್ನಲ್ಲಿ ಬೇರೆ ಎಲ್ಲ ಆಟಿಕೆ ಅಥವಾ ಏನಾದರೂ ಬೇರೆ ಥಿಂಗ್ಸ್ನ ಇದು ಮಾಡಿ ಅವರಿಗೆ ಒಂದು ಕಡೆ ಕೂಡಂಗೆ ಮಾಡಬೇಕು. ಓಕೆ, ನೀವು ಮುಂದುವರಿಸ್ಬೋದು ಈಗ ಆ್ಯಕ್ಟಿವಿಟೀಸ್. ಪ್ರಣವ್ ಇಲ್ಲಿ ನೋಡಿಲಿ ಕಾಳು, ಇಲ್ಲಿ ನೋಡಿಲಿ ಒಂದು ಇಲ್ಲಿ ಆಗಬೇಕು, ಇಲ್ಲಿ ನೋಡಿಲಿ ಇನ್ನೊಂದು ಇಲ್ಲಿ ನೋಡೋದು ಇಲ್ಲಿ ಆಗಬೇಕು. ನೀವು ಮಾಡಪ್ಪ. ವೆರಿ ಗುಡ್. ಪ್ರತಿ ಹಂತದಲ್ಲೂ ಅವ್ರನ್ನ ಪ್ರೋತ್ಸಾಹ ಮಾಡಬೇಕು. ಇಲ್ಲ ಮಾಡಬೇಕು. ಇಲ್ಲ ಮಾಡಿಲ್ಲ, ಮಗು ಮಾಡ್ತಾ ಇಲ್ಲ, ಇದು ಸುಮಾರು ಪೇರೆಂಟ್ಸ್ಗೆ ಕ್ವಶನ್ ಇರುತ್ತೆ, ಮಾಡ್ತಾ ಇಲ್ಲ. ಆವಾಗ ನೀವು ಅವನದು
ಕೈಯನ್ನು ಈ ಕಡೆ ಕೈ ಹಿಡಿದ್ಬಿಟ್ಟು ಅವನ್ನ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಈ ಥರ ಮಾಡಿಸ್ತಾ ಹೋದಾಗ ಮಗುಗೆ ಗೊತ್ತಾಗುತ್ತೆ, ಇವತ್ತು ಇಲ್ಲ ನಾಳೆ ನಾನು ಇದು ಮಾಡಲೇಬೇಕು. ಕಾಳು ನೋಡು, ತಳಗ್ ನೋಡು, ಅವನು ಇದ್ರ ಕಡೆ ಗಮನ ಕೊಡಬೇಕು. ಮಗು ಯಾವಾಗ ಮಾಡ್ತಾ ಇರುತ್ತೆ ಗಮನ ಕೊಡು, ಇಲ್ಲಿ ಹಾಕು, ನೋಡು ಎಲ್ಲಿದೆ ಕಾಳು, ನೋಡು, ನೋಡು ನೋಡು. ಹಾಗೆ ಭಾಷೆ ಕಲಿಕೆ ಕೂಡ ಇದರಿಂದ ಬರ್ತಾ ಹೋಗುತ್ತೆ. ಹಾಕು, ನೋಡು, ಈ 2-3 ಪದಗಳು ಅವನು ಕಲಿತಾ ಹೋಗ್ತಾನೆ. ಸರಿಯಾಗಿ ಕೂತ್ಕೋ. ಆಮೇಲೆ ಪ್ರತಿ ಹಂತದಲ್ಲಿ ನೀವು ಮಾತಾಡಬೇಕಾದ್ರೆ ನಿಮ್ಮ ಧ್ವನಿ ತರಂಗದಲ್ಲಿ ಸ್ವಲ್ಪ ಇಂಟೋನೇಷನ್ ಇರಬೇಕು. ಅಂದರೆ ಉಚ್ಚಾರಣೆ ಒಂದು ಸ್ವಲ್ಪ ಜೋರ, ಒಂದು ಸ್ವಲ್ಪ ಕೆಳಗೆ. ಅಂದರೆ ಅವನದನ್ನು ಗಮನ ಕೊಟ್ಟು ಕೇಳ್ತಾನೆ. ಒಂದೇ ರೀತಿಯಿಂದ ಮಾತಾಡಿದ್ರೆ ಈ ಮಕ್ಕಳು ಸ್ವಲ್ಪ ಗಮನ ಇದು ಮಾಡಲ್ಲ. ಕೂತ್ಕೋ ಹೀಗೆ ಎದ್ದು ಹೋಗ್ತಾ ಇರ್ತಾರೆ. ಸೊ ಅವರಿಗೆ ಅಲ್ಲಿ ಸ್ವಲ್ಪ ಸ್ಟ್ರೆಸ್ ಮಾಡಬೇಕು. ಹೊಡಿಬೇಕು ಆ ಥರ ಇಲ್ಲ, ಒಂದು ಸ್ವಲ್ಪ ಸ್ಟ್ರೆಸ್ ಮಾಡಿಬಿಟ್ಟು ಜಾಣ ನೀನು, ಜಾಣ, ಹಾಕು ಜಾಣ, ಅಷ್ಟೇ ಅವನಿಗೆ ಖುಷಿ ಕೊಡುತ್ತೆ. ಹಾಕು, ನೋಡಲ್ಲಿ ನೋಡು ಏನು ಹಾಕ್ತಾ ಇದೆಯಾ, ಇಲ್ಲಿ ಹಾಕು ಬೇಳೆ, ನೋಡಿ ಇಲ್ಲಿ ಕೆಳಗಡೆ ನೋಡು, ಕೆಳಗಡೆ ನೋಡು, ಕೆಳಗೆ ಮೇಲೆ ಹಾಕು, ಮಾಡು, ಜಾಣ ಮಾಡು. ನಮಸ್ಕಾರ. ಈಗ 7ನೇ ಹಂತದ ಇದನ್ನು ನೀವು ಆ್ಯಕ್ಟಿವಿಟೀಸ್ ನೋಡಿದ್ರಿ. ತುಂಬ ವಿಸ್ತೃತವಾಗಿ ಇದ್ರ ಬಗ್ಗೆ ನಾವೆಲ್ಲ ಮಾತನಾಡ್ತಾ ಹೋಗಬೇಕಾಗುತ್ತೆ. ಸೊ ನಾನು ಸಂಕ್ಷಿಪ್ತವಾಗಿ ಅವ್ರ ಜೊತೆಗೆ ನಾನು ಮಾತನಾಡ್ತಾ ನಿಮ್ಮ ಸಂದೇಹಗಳಿಗೆ ನಾನು ಉತ್ತರವನ್ನು ಕೊಡುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನಮಸ್ಕಾರ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ, ಹಾಗೆ ನಿಮ್ಮ ಲೈಕ್ ಕಮೆಂಟ್ಗಳಿರಲಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಮತ್ತು ನಿಮ್ಮ ಸಂದೇಹಗಳೇನಾದರೂ ಇದ್ದರೆ ತಿಳಿಸಿ. ಹಾಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಮಕ್ಕಳಿಗೆ ಇದೊಂದು ಉಪಯುಕ್ತವಾಗಿರುವಂಥ ವಿಶೇಷಚೇತನ ಮಕ್ಕಳಿಗೂ ಅಲ್ಲದೆ ಬೇರೆ ಮಕ್ಕಳಿಗೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಇಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ.